ಒಗ್ಗರಣೆ ಅವಲಕ್ಕಿ ಮಿಕ್ಸ್ಚರ್. ಇದನ್ನು ಇಷ್ಟೊಂದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಂದಮೇಲೆ ಹೊರಗಿಂದ ತರಬೇಕು ಅಂತಲೇ ಅನಿಸಲ್ಲ. ಮೊದಲಿಗೆ ಬಂದು ನಾನು ತೋರಿಸಿರೋ ಹಾಗೆ ಅವಲಕ್ಕಿನ ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಈ ಥರ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಬೇಕು. ಅದಾದಮೇಲೆ ಸೇಮ್ ವೇನಲ್ಲಿ ಕಡಲೆ ಬೀಜನ ಕೂಡ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಕಡಲೆ ಬೀಜ ಆದಮೇಲೆ ಹುರ್ಗಡ್ಲೆ ಕೂಡ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಬಾದಾಮ್ ತೊಗೊಂಡಿದ್ದೀನಿ ಸ್ವಲ್ಪ. ಬಾದಾಮ್ ಬಂದು ಆಪ್ಷನಲ್ಲು, ನಿಮಗೆ ಬೇಕಂದರೆ ತೊಗೊಳ್ಳಿ, ಇಲ್ಲ ಅಂದರೆ ಇಲ್ಲ. ಬಾದಾಮ್ ಕೂಡ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಕ್ಯಾಶ್ಯೂಸ್ನ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಕರಿಬೇವನ್ನ ಕೂಡ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಗಾರ್ಲಿಕ್ ಯೂಸ್ ಮಾಡ್ತಾ ಇದ್ದೀನಿ. ಗಾರ್ಲಿಕ್ ನಿಮಗೆ ಬೇಕಂದರೆ ಫ್ರೈ ಮಾಡ್ಕೊಳ್ಳಿ, ಇದು ಆಪ್ಷನಲ್ಲು, ಇಲ್ಲಾಂದರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೊಳ್ಳಿ. ಇದೆಲ್ಲ ಫ್ರೈ ಆದಮೇಲೆ ಒಂದು ಬಾಣಲಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿರುವಷ್ಟನ್ನು ಬಾಣಲಿನಲ್ಲಿ ಹಾಕಿ ಖಾರ ಬೂಂದಿ, ಸಣ್ಣ ಸೇವು ಮತ್ತು ದೊಡ್ಡ ಸೇವು ಇದಿಷ್ಟನ್ನು ಕ್ರಷ್ ಮಾಡಿ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಒಂದ್ಸಲ ಎಲ್ಲ ಮಿಕ್ಸ್ ಆದಮೇಲೆ ಖಾರಕ್ಕೆ ಬೇಕಾಗಿರೋಷ್ಟು ರೆಡ್ ಚಿಲ್ಲಿ ಪೌಡರು, ಚಾಟ್ ಮಸಾಲ ಬೇಡ ಅನ್ನೋರು ಆಮ್ಚೂರ್ ಪೌಡರ್ ಯೂಸ್ ಮಾಡ್ಬೋದು. ಅದಾದಮೇಲೆ ಶುಗರ್ ಬಂದು ಆಪ್ಷನಲ್ಲು, ನಿಮಗೆ ಬೇಕಂದ್ರೆ ಅಷ್ಟೇ ಹಾಕ್ಕೊಳ್ಳಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಒಂದ್ಸಲ ಈ ಮಿಕ್ಸ್ಚರು ಕೂಲ್ ಆದಮೇಲೆ ಒಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಬೇಕಂದಾಗ ಆರಾಮಾಗಿ ರುಚಿಯಾಗಿರುತ್ತೆ, ತಿನ್ಬೋದು. ಈ ಖಾರ ಬೂಂದಿ ಮತ್ತು ಸೇವ್ದು ರೆಸಿಪಿ ಸದ್ಯದಲ್ಲೇ ನಾನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.